ಸರ್ ಇಷ್ಟೆಲ್ಲ ಅಂದ್ರೆ ಕೇರ್ ಮಾಡೋದಕ್ಕೆ ಮೇಜರ್ ಆಗಿ ಏನಾದರೂ ರೀಸನ್ ಇದೆಯಾ, ಏನಾದರೂ ಒಂದು ಸ್ಟೋರಿ ಇದೆಯಾ? ಇಲ್ಲ, ನಾನು ಕಾಲೇಜ್ ಲೈಫಲ್ಲಿ ಫಸ್ಟ್ PU ಇದ್ದಾಗ ಒಂದು ಪೀರಿಯಡ್ ಕಾಲೇಜ್ದು ಮುಗೀತಿದ್ದಂಗೆ ಇನ್ನೊಂದು ಸರ್ ಬರೋವರೆಗೂ ಒಂದು ಗ್ಯಾಪ್ ಇರುತ್ತೆ. ಅವಾಗಿಂದನೂ ಓಡೋಗೋದು ನಂದು ಆಯಿಲ್ ಫೇಸು, ಪಿಂಪಲ್ಸ್ ಜಾಸ್ತಿ ಇತ್ತು. ಅದಕ್ಕೆ ಏನು ಮಾಡ್ತೀನಿ, ಓಡೋಗ್ಬಿಟ್ಟು ಮುಖ ತೊಳ್ಕೊಂಡು ಬರ್ತೀನಿ. ಅವಾಗಿಂದನೇ ಈ ಗೋಕುಲ್ ಪೌಡ್ರನ್ನ ಕರ್ಚಿಪಲ್ಲಿ ಹಾಕ್ಕೊಂಡು ನಾನು ಕಲಿಯೋದಲ್ಲದೆ ಬೇರೆಯವ್ರನ್ನೂ ಸೋಪ್ ಹಾಕಿ ತೊಳಿದೇನೆ ಮುಖ ಹೆಂಗೆ ಫ್ರೆಶ್ ಆಗೋದು, ಇನ್ಸ್ಟೆಂಟ್, ನೀರೇ ಬೇಡ ಏನು ಬೇಡ ಹಂಗೆ ಬೆಳ್ಳಗಾಗೋದು ಅಂತ ಎಲ್ಲ ಒಂದು ಅಷ್ಟು ಸಾವಿರಾರು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ ಗೋಕುಲ್ ಪೌಡ್ರ್ ಅಂತ. ಅದನ್ನ ಹಿಂಗೆ ಹಚ್ಕೊಂಡು ಬಂದರೆ ಸಾಕು. ಇವಾಗ ನೋಡಿ, ನಾನು ನೀರು ಯೂಸೇ ಮಾಡಿಲ್ಲ, ಬರೀ ಖರ್ಚಿಪ್ನ ಇದು ಮಾಡಿದೆ. 2 ಜನ ಇಂಟರ್ವ್ಯೂ ಆಯಿತು, ಈಗ ಹಿಂಗೋಗಿ ಹಿಂಗೆ ಬಂದೆ ಅಷ್ಟೇ. ನೀರೇ ಬಿದ್ದಿಲ್ಲ, ಒದ್ದೆ ಆಗಿಲ್ಲ, ಏನಿಲ್ಲ. ಆ ಥರ ನನಗೆ ಚಿಕ್ಕದ್ರಲ್ಲೇ ಗ್ಲೋ. ಈಗ ಬೇರೆಯವರು ಸೆಂಟ್ ಹಾಕ್ಕೊಳ್ತಾರೆ, ನನಗೆ ಬಿಗ್ ಬಾಸ್ ಮನೆ ಒಳಗಡೆ ನಾನು ಪಾಸ್ ಆದ್ರೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಏನು ನೀವು ಸ್ಪೆಷಲ್ಲಾಗಿ ಗಮ್ ಅಂತೀರಾ, ಸ್ಪೆಷಲ್ಲಾಗಿ ಫ್ರೆಶ್ನೆಸ್ ಕಾಣಿಸ್ತೀರಾ ಅಂತ ಅಂತಾರೆ. ನಾನು ಇಲ್ಲಪ್ಪ, ಯಾವ ಸೆಂಟು ಹಾಕಿಲ್ಲ ಅಂತ, ನಾನು ಪೌಡ್ರ್ ಒಂದೇ ಯೂಸ್ ಮಾಡೋದು. ಅದು ಏನಂದ್ರೆ ನಂದು ಆಯಿಲ್ ಫೇಸ್ ಇರೋದ್ರಿಂದ ಡ್ರೈ